ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ಜಾಥಾ ನಡೆಸ್ತಾ ಇದೆ. ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಆರಂಭ ಆಗಿದೆ. ಜೆಡಿಎಸ್ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ ಜಾಥಾ ಮಾಡಲಾಗ್ತಾ ಇದೆ. 50ಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ನಡೀತಾ ಇರುವಂತಹ ಜಾಥಾ ಇದು. ಮಂಡ್ಯದ ಕೆಆರ್ಎಸ್ ಬಳಿ ಜಾಥಾಗೆ ಮಾಜಿ ಸಚಿವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ವಹಿಸುವಂತೆ ಪುಟ್ಟರಾಜು ಒತ್ತಾಯವನ್ನ ಮಾಡಿದ್ದಾರೆ. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಅಂತ ಕಿಡಿಕಾರಿದ್ದಾರೆ. ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಧರ್ಮಸ್ಥಳ ಜಾಥಾಗೆ ಮಾಜಿ ಸಚಿವ ಪುಟ್ಟರಾಜು ಚಾಲನೆ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮಕ್ಕೆ ಪುಟ್ಟರಾಜು ಆಗ್ರಹಿಸಿದ್ದಾರೆ. ಹಿಂದೂ ಧರ್ಮಕ್ಕೆ ಕಳಂಕ ತರ್ತಾ ಇರೋ ಕಾಣದ ಕೈಗಳನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ, ಜೊತೆಗೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ನಡೆಸ್ತಾ ಇರುವಂತಹ ಜೆಡಿಎಸ್ನ ಜಾಥಾ ಇದು. ಜೆಡಿಎಸ್ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ ಜಾಥಾವನ್ನ ಮಾಡಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಆಗ್ತಾ ಇರುವಂತಹ ಜಾಥಾ ಇದು. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಜೆಡಿಎಸ್ ಈ ರೀತಿಯಾದಂತಹ ಜಾಥಾವನ್ನ ನಡೆಸ್ತಾ ಇದೆ. ತಪ್ಪಿತಸ್ಥರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು. ಜೊತೆಗೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ನಡೀತಾ ಇರುವ ಧರ್ಮಸ್ಥಳ ಚಲೋ ಇದು. ಸಾವಿರಾರು ಜನ ಆ ಭಕ್ತರು ಒಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಪರಮಾತ್ಮನ ದರ್ಶನ ಪಡೆದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಜೆಡಿಎಸ್ ಜಾಥಾ ಮಾಡಲಾಗ್ತಾ ಇದೆ. ಈ ಜಾಥಾಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತಾ? ಯಾವ ರೀತಿಯಾಗಿ ಜಾಥಾ ಸಾಗ್ತಾ ಇದೆ? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ. ಹೌದು ದಿವ್ಯ, ಧರ್ಮಸ್ಥಳಕ್ಕೆ ಕಿಡಿಗೇಡಿಗಳಿಂದ ಅಪಪ್ರಚಾರವಾದಂತಹ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಚಿವರು ಕೂಡ ಆಗಿರುವಂತಹ CS ಪುಟ್ಟರಾಜು ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಈಗ ಜಾಥಾವನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರು ಈಗ ಧರ್ಮಸ್ಥಳದತ್ತ ಕೂಡ ತೆರಳ್ತಾ ಇರುವಂತದ್ದು. ಏನು ಒಂದು KRS ಬಳಿಯ ಬೃಂದಾವನ ದ್ವಾರದಿಂದ ಇಂದು ಬೆಳಿಗ್ಗೆ ಜಾಥಾಕ್ಕೆ ಮಾಜಿ ಸಚಿವ ಪುಟ್ಟರಾಜು ಚಾಲನೆಯನ್ನ ಕೂಡ ನೀಡಿರುವಂತದ್ದು. ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೂಡ ಆಗ್ಬೇಕು ಅಂತ ಹೇಳಿ ಕೂಡ ಪುಟ್ಟರಾಜುರವರು ಈ ಸಮಯದಲ್ಲಿ ಆ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಜೊತೆಗೆ ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡ್ತಿರುವಂತವ್ರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರೋ ಕಾರಣದ ಕೈಗಳನ್ನ ಪತ್ತೆ ಹಚ್ಚಬೇಕು, ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಈಗ ಮಂಡ್ಯದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು ಒತ್ತಾಯವನ್ನ ಕೂಡ ಮಾಡಿರುವಂತದ್ದು. ಹಿಂದೂ ಧರ್ಮದ ಏನು ಒಂದು ದೇವಾಲಯಗಳಿವೆ ಅದನ್ನ ಟಾರ್ಗೆಟ್ ಮಾಡುವವರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಕೂಡ ಒಂದು ಮಾತನ್ನ ಹೇಳಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿ